ಕಾಂಗ್ರೆಸ್ ಪಕ್ಷದಲ್ಲಿ ಜನಾಂತರದಿಂದ 69ನೇ ಇಸ್ವಿಯಿಂದ ಕೆಲಸ ಮಾಡಿಕೊಳ್ಬಹುದು, ಬೇರೆ ಬೇರೆ ಹಂತದಲ್ಲಿ ಮಾಡಿಕೊಂಡು ಕೆಲಸ. ಚುನಾವಣೆ ನಿಂತಿದ್ದು ಬೆಂಗಳೂರಲ್ಲಿ. ನನ್ನ ರಾಜಕೀಯ ಪ್ರಾರಂಭ ಮಾಡೋದು ಕೊಡಗಿನಲ್ಲಿ ಬಿಜೆಪಿ ಇರಲಿಲ್ಲ, ಜನಸಭೆ ಇತ್ತು. ಭಾರಿ ದೊಡ್ಡ ಹೋರಾಟ ಆಗ್ತಾ ಇತ್ತು. ನಾವು ಯುವ ಕಾಂಗ್ರೆಸ್ ಅವರಿಗೆಲ್ಲ ಫೈಟ್ ಮಾಡಿ ಎಲ್ಲ ಮಾಡಿ ಕೊಡಗಿನಲ್ಲಿ ಮೂರು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ತಾರೆ. ಆ ರೀತಿಯ ಒಂದು ಅದು ಇಂದಿರಾ ಗಾಂಧಿ ಅವರ ಕಾಲ, ದೇವರಾಜ ಅರಸು ಇಂದಿರಾ ಗಾಂಧಿ ಕಾಲ. ಅದಕ್ಕಿಂತ ಮೊದಲು ಬರೀ ಜಾತಿಯ ಹೆಸರಲ್ಲಿ ಚುನಾವಣೆಗಳು ನಡೀತಾ ಇತ್ತು. ಜಾತಿಯ ಹೆಸರಲ್ಲಿ ಟಿಕೆಟ್ ಕೊಡ್ತಾ ಇತ್ತು. ಇಂದಿರಾ ಗಾಂಧಿ ಅವರು ಬಂದ ಮೇಲೆ ದೇವರಾಜ ಅರಸು ಅವ್ರನ್ನ ಒಂದು ಕೆಪಿಸಿಸಿ ಕನ್ವೀನರ್ ಆಗಿ ಮಾಡಿ, ಅವ್ರ ಜಾತಿಯವರು ಎಷ್ಟು ಜನ ಇದ್ರು ಕರ್ನಾಟಕದಲ್ಲಿ? ಒಂದು 250 ಜನ ಇದ್ರು. ಅವ್ರನ್ನ ಮಾಡಿ ಆಗಲೂ ನಮ್ಮ ಪಕ್ಷದಲ್ಲಿ ಹಿರಿಯ ಒಕ್ಕಲಿಗ ನಾಯಕರುಗಳಿದ್ದರು. ಎಂ.ವಿ. ಕೃಷ್ಣಪ್ಪನವರು, ಬೇರೆ ಬೇರೆ ಇದ್ರು. ನಿಮ್ಮ ಲಿಂಗಾಯತ ನಾಯಕರು ಸಂಗೀತ ಚನ್ನಬಸಪ್ಪನವರು, ಸಿದ್ದವೀರಪ್ಪನವರೆಲ್ಲ ಇದ್ದರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಜಾತಿಯ ಮೇಲೆ ಇರುವಂತ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಇವತ್ತು ತಾವು ನೋಡಬಹುದು, ಕಾಂಗ್ರೆಸ್ ಪಕ್ಷದಲ್ಲಿ ಜನಾಂತರದಿಂದ 69ನೇ ಇಸ್ವಿಯಿಂದ ಕೆಲಸ ಮಾಡಿಕೊಳ್ಬಹುದು, ಬೇರೆ ಬೇರೆ ಹಂತದಲ್ಲಿ ಮಾಡಿಕೊಂಡು ಕೆಲಸ. ಚುನಾವಣೆ ನಿಂತಿದ್ದು ಬೆಂಗಳೂರಲ್ಲಿ. ನನ್ನ ರಾಜಕೀಯ ಪ್ರಾರಂಭ ಮಾಡೋದು ಕೊಡಗಿನಲ್ಲಿ ಬಿಜೆಪಿ ಇರಲಿಲ್ಲ, ಜನಸಭೆ ಇತ್ತು. ಭಾರಿ ದೊಡ್ಡ ಹೋರಾಟ ಆಗ್ತಾ ಇತ್ತು. ನಾವು ಯುವ ಕಾಂಗ್ರೆಸ್ ಅವರಿಗೆಲ್ಲ ಫೈಟ್ ಮಾಡಿ ಎಲ್ಲ ಮಾಡಿ ಕೊಡಗಿನಲ್ಲಿ ಮೂರು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ತಾರೆ. ಆ ರೀತಿಯ ಒಂದು ಅದು ಇಂದಿರಾ ಗಾಂಧಿ ಅವರ ಕಾಲ, ದೇವರಾಜ ಅರಸು ಇಂದಿರಾ ಗಾಂಧಿ ಕಾಲ. ಅದಕ್ಕಿಂತ ಮೊದಲು ಬರೀ ಜಾತಿಯ ಹೆಸರಲ್ಲಿ ಚುನಾವಣೆಗಳು ನಡೀತಾ ಇತ್ತು. ಜಾತಿಯ ಹೆಸರಲ್ಲಿ ಟಿಕೆಟ್ ಕೊಡ್ತಾ ಇತ್ತು. ಇಂದಿರಾ ಗಾಂಧಿ ಅವರು ಬಂದ ಮೇಲೆ ದೇವರಾಜ ಅರಸು ಅವ್ರನ್ನ ಒಂದು ಕೆಪಿಸಿಸಿ ಕನ್ವೀನರ್ ಆಗಿ ಮಾಡಿ, ಅವ್ರ ಜಾತಿಯವರು ಎಷ್ಟು ಜನ ಇದ್ರು ಕರ್ನಾಟಕದಲ್ಲಿ? ಒಂದು 250 ಜನ ಇದ್ರು. ಅವ್ರನ್ನ ಮಾಡಿ ಆಗಲೂ ನಮ್ಮ ಪಕ್ಷದಲ್ಲಿ ಹಿರಿಯ ಒಕ್ಕಲಿಗ ನಾಯಕರುಗಳಿದ್ದರು. ಎಂ.ವಿ. ಕೃಷ್ಣಪ್ಪನವರು, ಬೇರೆ ಬೇರೆ ಇದ್ರು. ನಿಮ್ಮ ಲಿಂಗಾಯತ ನಾಯಕರು ಸಂಗೀತ ಚನ್ನಬಸಪ್ಪನವರು, ಸಿದ್ದವೀರಪ್ಪನವರೆಲ್ಲ ಇದ್ದರು. ಕಾಂಗ್ರೆಸ್ ಪಕ್ಷ ಅಂದ್ರೆ ಜಾತಿಯ ಮೇಲೆ ಇರುವಂತ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಇವತ್ತು ತಾವು ನೋಡಬಹುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.